ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ವಿಲ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಸೆಂಟೆಲ್ಲಾಗೆ ಫಾರ್ಮರ್ ಚಾಯ್ಸು ರಾಟ್ ಕಿಟ್ ಬಳಸಿದ್ರಾ. ಇದು ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನಿಮ್ಗೆ ಏನು ರಿಸಲ್ಟ್ ಸಿಕ್ಕಿದೆ, ಇದ್ರ ಬಗ್ಗೆ ಒಂಚೂರು ನಿಮ್ಮ ಅಡ್ರೆಸ್ ಮುಖಾಂತರ ಹೇಳಿ ಸರ್. ನಮ್ಮದು ಕೋಡಳ್ಳಿ ಗ್ರಾಮ. ಓಕೆ ಸರ್. ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು. ಓಕೆ ಸರ್. ಕೋಲಾರ ಡಿಸ್ಟಿಕ್ಕು. ಸರಿ ಸರ್. ನಾವು ಇದು ಉಣಿ 10 ದಿನಕ್ಕೆಲ್ಲ ರ್ಯಾಟ್ ಕಿಟ್ಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಓಕೆ ಸರ್. ಆವತ್ತಿಂದ ಬೇರೆ ಔಷಧಿನೇ ಕೊಡಿಲ್ಲ ನಾವು. ಓಕೆ ಸರ್. ಗೊಬ್ಬರಗಳು ಹಾಂ ಸರ್. ಎಲ್ಲ ಇದೇನೆ. ಅಂದರೆ ಈ ಪ್ರಾಡಕ್ಟೇ ಬಿಟ್ಕೊಂಡು ಬಂದಿದೆ. ಈ ಪ್ರಾಡಕ್ಟ್ ಬಿಟ್ಟರೆ ಬೇರೆ ಪ್ರಾಡಕ್ಟ್ ನಾವು ಯೂಸ್ ಮಾಡಿಲ್ಲ. ಎಷ್ಟು ರಾಟ್ ಕಿಟ್ ಬಳಸಿರಿ ಸರ್? ಅಂದರೆ 2 ಥರ ಸೆಟ್ ಕೊಡ್ತಾರಲ್ವ ರಾಟ್ ಕಿಟ್ ಅಂತ? 3 ಸೆಟ್ ಬಳಸಿದ್ರೆ ಬೇರೆ ಏನು ಸಣ್ಣ ಬಾಟ್ಲುಗಳು. ಹಾಂ ಸರ್. ಇದು ವಿಲ್ಟ್ ಎಷ್ಟು ದಿವಸಕ್ಕೆ ಕಾಣಿಸ್ಕೊಂತ ಗಿಡ ಸಾಯೋದು? ಒಂದು 20 ದಿನಕ್ಕೆಲ್ಲ ಕಾಣಿಸ್ಕೊಂತು. ಯಾವ ಥರ ಸರ್ ಅದು? ನೋಡಿ ಇಲ್ಲೇ ಇದೆ. ಓಕೆ ಓಕೆ. ಹಾಂ ಇದಿದೆ. ಅಲ್ಲೇ ಇದೆ. ಇದು 20 ದಿವಸಕ್ಕೆ ಸ್ಟಾರ್ಟ್ ಆಗಿದೆ. 20 ದಿನಕ್ಕೆ ಸ್ಟಾರ್ಟ್ ಆಯ್ತು, ಅಲ್ಲಿಗೆ ಸ್ಟಾಪ್ ಆಗಿದೆ ಅದು. ಓಕೆ. ಇದು ಕೊಟ್ಟಾದ್ಮೇಲೆ ಅಲ್ಲಿಗೆ ಅಲ್ಲಿಗೆ ಸ್ಟಾಪ್. ನೀವು ಆ ಪಕ್ಕದ ಗಿಡ ಎಲ್ಲ ನೋಡಿ ಚೆನ್ನಾಗೈತೆ. ಓಕೆ ಓಕೆ. ಈಗ ಒಂದು ರೈತರು ಏನು ಹೇಳ್ತಾರೆ ಅಂದರೆ ವಿಲ್ಟಿಗೆ ಮೆಡಿಷನೇ ಇಲ್ಲ, ಯಾವ ಕಂಪ್ನಿದಲ್ಲೂ ಏನು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗ ನಿಮ್ಗೆ ಅದೊಂದು ರಿಸಲ್ಟ್ ಆಗಿದೆಯಾ ಕಂಟ್ರೋಲ್ಮೆಂಟ್ ಆಗಿ? ಈಗ ಯಾಕಂತಂದರೆ ಎಲ್ಲರೂ ಕೂಡ ಅದೇ ಭಯ ಬಂದುಬಿಟ್ಟಿದೆ ಸೆಂಟೆಲ್ ಹಾಕೋದಕ್ಕೆ. ಇಲ್ಲಪ್ಪ ಆಗಲ್ಲ, ಉಳಿಯೋದೇ ಇಲ್ಲ ಅನ್ನೋ ಒಂದು ಭಯ ಇದೆ. ಸೊ ನಿಮಗೆ ಇದು ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇದು ಎಫ್ಸಿ ಕಟ್ವೇಜ್ ಅನ್ನೋದು NPK ಅನ್ನೋದು ಏನಕ್ಕೆ ಬಳಸಿದ್ರಿ ಸರ್? ಇದೇನು ಇವೆರಡು ಕ್ಯಾನ್ ಇದೆ ಅಲ್ವಾ? ಗಿಡ ಹೋಗೋದಕ್ಕೆ, ಗಿಡ ಡೆವಲಪ್ಮೆಂಟ್ ಆಗೋದಕ್ಕೆ. ಹಾಂ ಸರ್. ಈ ಹೂವು ಸೈಜು ಶೈನಿಂಗ್ ಬರೋದಕ್ಕೆ ಬಂದಿದೆಯಾ ಸರ್? ಸೈಜು ಶೈನಿಂಗು ಎಲ್ಲ ಈಗ ನಿಮಗೆ ಆಮೇಲೆ ಇದು ಮಹಾಮೃತಿಕ್ ಅಂತ ಹೇಳ್ಬಿಟ್ಟು ಇದು ಗಿಡ ಉಣಿ ತಿಂಗಳಾದ್ಮೇಲೆ ಕೊಟ್ರಿ ಸರ್. ಆಮೇಲೆ ಹಾಂ ಸರ್. ಆಮೇಲೆ ನೋಡಿ ಅವನು ಹಾಂ ಹಾಂ 501 505 ಓಕೆ ಓಕೆ ಸರ್. ಇವೇ ಕೊಟ್ಕೊಂಬರ್ತಾ ಇದ್ದೀವಿ ಸರ್. ಇವಾಗ ನಮ್ಮ ಪ್ರಾಡಕ್ಟು ಸ್ವಲ್ಪ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಒಂಚೂರು ಫಿಲ್ಟರ್ ಮಾಡ್ಕೊಳಕ್ಕೆ ಹೇಳ್ತೀವಿ ಎಲ್ಲ ರೈತರಿಗೂ. ಈಗ ಡ್ರಿಪ್ಪಲ್ಲಿ ಇದು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಬಿಡಕ್ಕೆ ಹೇಳಿದ್ದೆ, ನೀವು ಅದೇ ರೀತಿ ಡ್ರಿಪ್ಪಲ್ಲಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತಲ್ವ? ಅದು ಎಲ್ಲ ರೈತರು ಅದನ್ನು ಒಂದು ಇದು ಮಾಡ್ಕೊಬೇಕು. ಈಗ ನೀವು ಫೈನಲ್ ಆಗಿ ಈ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ಗಳ ಬಗ್ಗೆ ಬೇರೆ ರೈತರಿಗೆ ಅನುಕೂಲ ಆಗಂಗೆ, ಯಾಕಂದರೆ ನೀವು ಒಂದು ವಿಡಿಯೋ ನೋಡ್ಕೊಂಡು ಬಂದಿರೋದು, ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಒಂದು ಬಳಸಲಿ ಒಳ್ಳೇದು ರೈತರು, ಯಾಕಂದರೆ ವಿಲ್ಟ್ಗೆ ಪ್ರಾಬ್ಲಮ್ ಜಾಸ್ತಿ ಇದೆ. ಈಗ ಒಂದು ರಿಸಲ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಲ್ವಾ ಸರ್? ಚೆನ್ನಾಗೈತೆ. ಈಗ ಬೇರೆ ರೈತರು ಬಳಸಿದ್ರು ಕೂಡ ಅವ್ರಿಗೂ ಅದೇ ರೀತಿ ಆರಾಮಾಗಿ, ನಾನೊಬ್ಬ ರೈತ ಹಾಂ ಸರ್ ಹೇಳ್ತಾ ಇದ್ದೀನಿ, ಆರಾಮಾಗಿ ರೈತರು ಇದು ಬಳಸ್ಬೋದು. ರಾಟ್ ಕಿಟ್ ಟೋಟಲ್ ಆಗಿ ನೀವು ಎರಡು ರಾಟ್ ಕಿಟ್ ಬಳಸಿದ್ರೆ 3 ಬಳಸಿದ್ರೆ ಸ್ಟಾರ್ಟಿಂಗ್ 10 ದಿನದಿಂದನೂ ಸ್ಟಾರ್ಟ್ ಮಾಡಿದ್ರೆ. ಬಟ್ 10 ದಿನದಿಂದನೂ ಸ್ಟಾರ್ಟ್. ಒಂದು ತೃಪ್ತಿ ಅಂತೂ ಆಗಿದೆ. ಈಗ ಬರೋಂಥ ಶಿವರಾತ್ರಿ ಹಬ್ಬಕ್ಕೆ ನಿಮ್ಗೊಂದು ರೇಟುಗಳು ಕೂಡ, ಹೌದು ಸರ್, ರೇಟುಗಳು ಕೂಡ ಒಂದು ಸ್ವಲ್ಪ ಹಬ್ಬಕ್ಕೆ ಸಿಗ್ಲಿ ಅಂತ ನಾನು ಕೋರ್ಕೊಂತೀನಿ. ಯಾಕಂದರೆ ಹಬ್ಬ ಹತ್ರದಲ್ಲಿ ಇನ್ನು ನಾಳೆ ನಡೆದ ಶಿವರಾತ್ರಿ ಹಬ್ಬದ ಇದಿದೆ. ಸೊ ಆ ಒಂದು ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮಗೂ ತೋಟ ಉಳಿದಿದೆ. ಸೊ ಟೋಟಲ್ ಫೈನಲ್ ಆಗಿ ರೈತರಿಗೂ ಕೂಡ, ಬೇರೆ ರೈತರಿಗೂ ಕೂಡ ಬೆಳೆಸಿರೋ ರಿಸಲ್ಟು ಬರುತ್ತೆ. ಲಾಸ್ಟಾಗಿ ನಿಮ್ಮದು ಹೆಸರು ಮತ್ತು ಅಡ್ರೆಸ್ ಹಂಗೆ ಹೇಳ್ಬಿಡಿ ಸರ್. ನಮ್ಮ ಹೆಸರು ವೈ ಮಂಜುನಾಥ್ ಅಂತ. ಓಕೆ ಸರ್. ಅದೇ ಕೋಡಳ್ಳಿ ಗ್ರಾಮ. ಓಕೆ ಸರ್. ಲಕ್ಕೂರು ಹೋಬಳಿ, ಓಕೆ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಸರ್, ಈ ಒಂದು ವಿಡಿಯೋ ನಾನು ಏನು ಶೇರ್ ಮಾಡ್ಕೊಂಬೋದಲ್ವ? ಮಾಡ್ಕೊಳ್ಳಿ. ಯಾಕಂದರೆ ರಿಸಲ್ಟ್ ಬಂದಿರೋದ್ರಿಂದ ನೀವೇ ಪ್ರೀತಿಯಿಂದ ಕರೆದಿದ್ರೆ, ಯಾಕಂದರೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಿರೋದು. ತಗೊಂಬಂದು ಯೂಸ್ ಮಾಡಲಿ. ಓಕೆ, ಥ್ಯಾಂಕ್ ಯು ಸರ್. ಲಕ್ಷಗಳು ಬಂಡವಾಳ ಆಗ್ತದೆ. ಹೌದು, ನಿಜ ಸರ್.